ಪ್ರಣಯರಾಜನ ಬಣ್ಣದ ಲೋಕದ ಪಯಣ. ಜಯನಗರದ ಮನೆಯ ಟೆರೆಸ್ ಮೇಲೆ ಕುಳಿತು ಪುಟ್ಟಣ್ಣ ಕಣಗಾಲ್ ಅಳುತ್ತಾ ಕುಳಿತಿದ್ದರು. ಮದರಾಸನಿಂದ ಬೆಂಗಳೂರಿಗೆ ಟಿಕೆಟ್ ರಹಿತ ರೈಲು ಪ್ರಯಾಣ ಮಾಡಿ ಬಂದ ಹತಾಶ ಭಾವನೆ ಎದೆ ಸುಡುತ್ತಿತ್ತು. ಕೈಯಲ್ಲಿ ದುಡ್ಡಿಲ್ಲ, ಮನಸ್ಸಿನಲ್ಲಿ ಭಾವನೆಗಳೇ ಇಲ್ಲ. ಹೃದಯ ಬೆಂದು ಹೋಗಿತ್ತು, ಕಣ್ಣು ಮಂಜಾಗಿತ್ತು. ಈ ಹೊತ್ತಿನಲ್ಲಿ ಅಲ್ಲಿಗೆ ಬಂದ ನಟನೊಬ್ಬ ಪುಟ್ಟಣ್ಣನ ಮುಂದೆ ಹೀಗೆ ನಿವೇದಿಸಿಕೊಂಡ. ಗುರುಗಳೇ, ನೀವೇ ಹೀಗೆ ಹತಾಶರಾಗಿ ಕೂತರೆ ಹೇಗೆ? ನೀವು ಮಾಡಬೇಕಾದ ಕೆಲಸ ನೂರಿವೆ. ಹೇಳಿ, ಎದ್ದೇಳಿ. ನಿಮ್ಮ ಶಿಷ್ಯ ನಾನಿದ್ದೀನಿ. ಹೆದರಬೇಡಿ, ಧೈರ್ಯಗುಂದಬೇಡಿ. ಮತ್ತೆ ನೀವು ಫಾರ್ಮ್ಗೆ ಬರಬೇಕು. ದುಡ್ಡು ನಾನು ಹಾಕ್ತೇನೆ. ನೀವು ನನಗೊಂದು ಸಿನಿಮಾ ಮಾಡಿಕೊಡಿ, ಅಷ್ಟು ಸಾಕು ಎಂದು ಹೇಳಿ ಹುರಿದುಂಬಿಸಿದ ಆ ನಟ ಬೇರೆ ಯಾರೂ ಅಲ್ಲ, ಒನ್ ಅಂಡ್ ಓನ್ಲಿ ಶ್ರೀನಾಥ್. ಪ್ರಣಯರಾಜ ಶ್ರೀನಾಥ್. ಹಾಗೆ ರೆಡಿಯಾದ ಚಿತ್ರವೇ ಮಾನಸ ಸರೋವರ. ಒಂದು ವೇಳೆ ಆ ಹೊತ್ತಿನಲ್ಲಿ ಶ್ರೀನಾಥ್ ಬಂದು ಧೈರ್ಯ ತುಂಬದೆ ಹೋಗಿದ್ದರೆ ಪುಟ್ಟಣ್ಣ ಕಣಗಾಲ್ಗೆ ಅಂದೇ ಹೃದಯಾಘಾತವಾಗುತ್ತಿದ್ದೇನೋ. ಈ ಘಟನೆಯೇ ಗುರು ಶಿಷ್ಯರ ನಡುವಿನ ಪರಸ್ಪರ ಗೌರವಕ್ಕೆ, ಪ್ರೀತಿಗೆ ಸಾಕ್ಷಿ. ಮಾನಸ ಸರೋವರ ಚಿತ್ರದ ಮೂಲಕ ಪುಟ್ಟಣ್ಣ ಮರುಜೀವ ಪಡೆದರೆ ಶ್ರೀನಾಥ್ ಲೈಫ್ ಟೈಮ್ ಮಿಂಚಲು ಅವಕಾಶವಾಯಿತು. ಇಂಥ ಶ್ರೀನಾಥ್ ನಟರಾಗುವ ಕನಸನ್ನೇ ಕಂಡವರಲ್ಲ ಅಂತಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕೆ ಅಂದ್ರೆ ಇದು ನಿಜ. ಇವರ ಬಾಲ್ಯದ ದಿನಗಳ ಕನಸೆಂದರೆ ಭಾರತದಲ್ಲೇ ಅತ್ಯದ್ಭುತ ಛಾಯಾಗ್ರಾಹಕರಾಗುವುದು. ಈ ಕಾರಣಕ್ಕಾಗಿಯೇ ಬೆಂಗಳೂರಿನ ಆಕ್ಯುಪೇಷನಲ್ ಇನ್ಸ್ಟಿಟ್ಯೂಟ್ನಲ್ಲಿ ಛಾಯಾಗ್ರಹಣ ವಿಭಾಗದಲ್ಲಿ ಶಿಕ್ಷಣ ಪಡೆದದ್ದು. ಆದರೆ ವಿಧಿಲಿಖಿತ ಬೇರೆಯೇ ಇತ್ತು. ವಾಸ್ತವವಾಗಿ ಇವರಿಗೆ ತಂದೆ ತಾಯಿ ಇಟ್ಟ ಹೆಸರು ನಾರಾಯಣಸ್ವಾಮಿ. ವೃತ್ತಿ ಬದುಕಿನ ಆರಂಭದ ದಿನಗಳಲ್ಲೇ ಇದೇ ಹೆಸರಿನಲ್ಲಿ ಸಿನಿಮಾಗಳಲ್ಲಿ ನಟಿಸಿದ್ದಿದೆ. ಆದರೆ 1969ರಲ್ಲಿ ಇವರು ನಟಿಸಿದ ಮಧುರ ಮಿಲನದ ಮೂಲಕ ನಾರಾಯಣಸ್ವಾಮಿ ಹೆಸರಿನ ಬದಲು ಶ್ರೀನಾಥ್ ಆಗಿ ಪರಿಚಯವಾದರು. ಒಂದು ಸಣ್ಣ ಕರೆಕ್ಷನ್. ಹಾಗಂತ ಇವರು ನಟಿಸಿದ ಮೊದಲ ಚಿತ್ರ ಇದಲ್ಲ. ಇವರು ಚಿತ್ರರಂಗ ಪ್ರವೇಶಿಸಿದ್ದು ಬಾವಾ ಮೂವೀಸ್ ಅವರ ಲಗ್ನ ಪತ್ರಿಕೆ ಚಿತ್ರದ ಮೂಲಕ. ಇದು KSL ಸ್ವಾಮಿ ಉರ್ಫ್ ರವಿ ನಿರ್ದೇಶಿಸಿದ ಚಿತ್ರ. ಪೂರ್ಣ ಪ್ರಮಾಣದ ನಾಯಕರಾಗಿ ನಟಿಸಿದ್ದ SKA ಚಾರಿ ನಿರ್ದೇಶನದ ಮಧುರ ಮಿಲನ ಚಿತ್ರದಲ್ಲಿ. ಶ್ರೀನಾಥ್ ನಟನೆಯ ಎರಡನೇ ಚಿತ್ರ ಕೃಷ್ಣಮೂರ್ತಿ ಪುರಾಣಿಕ್ ಅವರ ಕಾದಂಬರಿ ಆಧಾರಿತ ಅನಿರೀಕ್ಷಿತ. ಈ ಚಿತ್ರದಲ್ಲಿ ಅದ್ಭುತವಾಗಿ ನಟಿಸಿ ಜನಮನ ಸೂರೆಗೊಂಡರು. ಅಷ್ಟರಲ್ಲಾಗಲೇ ಇವರ ಹೆಸರಿನ ಜೊತೆ ಪ್ರಣಯರಾಜ ಬಿರುದು ಅಂಟಿಕೊಂಡಿತ್ತು. ಮುಂದೆ ಲವಲವಿಕೆಯ ನಟಿ ಮಂಜುಳಾ ಜೊತೆ ನಟಿಸಿ ನಿಜವಾದ ಅರ್ಥದಲ್ಲಿ ಪ್ರಣಯರಾಜನಾಗಿ ಮಿಂಚಿದ್ದು ಹಳೆಯ ಕಥೆ. ಬೆಸುಗೆ, ಶುಭಮಂಗಳ, ಮಾನಸ ಸರೋವರ, ಯಾರಿವನು, ಗರುಡ ರೇಖೆ, ಶ್ರೀ ರಾಘವೇಂದ್ರ ವೈಭವ, ಬಂಗಾರದ ಮನುಷ್ಯ ಶ್ರೀನಾಥ್ ಅಭಿನಯಿಸಿದ ಪ್ರಮುಖ ಚಿತ್ರಗಳು. ಇಲ್ಲೊಂದು ಮಹತ್ವದ ಬದಲಾವಣೆಯನ್ನು ನೀವು ಗಮನಿಸಬೇಕು. ಅದೆಂದರೆ ಯಾರ್ಯಾರೋ ಫೀಲ್ಡಿಗೆ ಬಂದು 60ರ ನಂತರವೂ ನಾಯಕ ನಟರಾಗಿಯೇ ಗುರುತಿಸಬೇಕೆನ್ನುವ ಹಂಬಲದಲ್ಲಿ ಪುಟ್ಟ ಹುಡುಗಿಯರ ಜೊತೆ ಮರಸುತ್ತುವುದನ್ನು ನೋಡಿರುತ್ತೀರಿ. ಆದರೆ ಶ್ರೀನಾಥ್ ಹಾಗಲ್ಲ. ಹೊಸ ಪೀಳಿಗೆಯವರ ಆಗಮನವಾಗ್ತಾ ಇದ್ದಂತೆ ನಾಯಕನ ಪಾತ್ರದಿಂದ ದೂರವಾಗಿ ವಯಸ್ಸಿಗೆ ಒಪ್ಪುವಂತಹ ಆದರೆ ಗಂಭೀರವಾದ ಪಾತ್ರಗಳನ್ನು ಮಾಡ್ತಾ ಪೋಷಕ ನಟರಾಗಿಯೂ ಖಳನಟರಾಗಿಯೂ ನಟಿಸಿದ್ದಿದೆ. ಖಳಛಾಯೆ ಇದ್ದ ಯಾರಿವನು, ಪರೋಪಕಾರಿ ಪ್ರಾಣಸ್ನೇಹಿತನಾಗಿ ಶ್ರಾವಣ ಬಂತು, ಮನ ಕರಗಿಸುವ ತಂದೆಯಾಗಿ ಬಡ್ಡಿ ಬಂಗಾರಮ್ಮ, ಹೀಗೆ ಯಾವುದೇ ಇಮೇಜಿಗೂ ಕಾಯದೆ ಪಾತ್ರಗಳನ್ನು ಆಯ್ಕೆ ಮಾಡಿ ಯಶಸ್ವಿಯಾದರು. ಈ ನಡುವೆ ನಿರ್ಮಾಪಕರಾಗಿ ಶಿಕಾರಿ ಚಿತ್ರವನ್ನು ನಿರ್ಮಿಸಿದ್ದೂ ಇದೆ. ನಂತರ ಸೋದರ CR ಸಿಂಹ, ಗೆಳೆಯ MS ಕಾರಂತರೊಂದಿಗೆ ಸೇರಿ ಬಾಳೊಂದು ಭಾವಗೀತೆ ಸಿನಿಮಾವನ್ನು ನಿರ್ಮಿಸಿದ್ದೂ ಇದೆ. ಶ್ರೀ ರಾಘವೇಂದ್ರ ವೈಭವ ಚಿತ್ರದಲ್ಲಿ ಶ್ರೀನಾಥ್ ಅವರದ್ದು ಅದ್ಭುತ ಅಭಿನಯ. ಈ ಚಿತ್ರದ ಅಭಿನಯಕ್ಕಾಗಿ 1980ರ ಸಾಲಿನ ಶ್ರೇಷ್ಠ ನಟ ರಾಜ್ಯ ಪ್ರಶಸ್ತಿ ಪಡೆದರು. ಮಾನಸ ಸರೋವರ ಚಿತ್ರದ ಮನೋವೈದ್ಯನೇ ನಂತರ ಮನೋರೋಗಿಯಾಗುವ ಪಾತ್ರಕ್ಕೆ ಶ್ರೀನಾಥ್ ನೀಡಿದ ಮನೋಜ್ಞ ಅಭಿನಯ ಸಾರ್ವತ್ರಿಕ ಪ್ರಶಂಸೆಗೆ ಒಳಗಾಯಿತು. ಉದಯ ಟಿವಿ ಉಪಾಧ್ಯಕ್ಷರಾಗಿಯೂ ಕೆಲಸ ಮಾಡಿರುವ ಇವರು ಕರ್ನಾಟಕ ಸಹಕಾರಿ ಮಹಾಮಂಡಲದ ಚಲನಚಿತ್ರ ವಿಭಾಗದ ಅಧ್ಯಕ್ಷರಾಗಿಯೂ ದುಡಿದಿದ್ದಾರೆ. ಶ್ರೀನಾಥ್ ನಿಜವಾದ ಅರ್ಥದಲ್ಲಿಯೂ ಮಹಾಜನತೆಯ ಪಾಲಿಗೆ ಈಗಲೂ ಎವರ್ ಗ್ರೀನ್ ಡಾರ್ಲಿಂಗ್.